ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈ ಸುಷ್ಠುವಾಗುಂಸಸ್ತನೂಭಿಃ ವಿಷೇಮ ದೇವಹಿತಯ್ಯದಾಯುಃ ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದ. ನನ್ನ ಮದುವೆನೂ ಆಗಿ ನಾನು ಹೊರಟೋದ್ರೆ ಮನೆ ಇನ್ನೂ ಚಿಕ್ಕದಾಗುತ್ತೆ. ಅದ್ರ ಜೊತೆಗೆ ಅಮ್ಮ ಅಂತ ಬಂದಿರೋ ಇವ್ರ ಜೊತೆ ಅಣ್ಣನ ಘರ್ಷಣೆ ಬೇರೆ. ಇದೆಲ್ಲ ಸಮಸ್ಯೆ ಆದಷ್ಟು ಬೇಗ ಸರಿ ಮಾಡು. ಪೂಷಾ ವಿಶ್ವವೇದ ಸ್ವಸ್ತಿ ನಸ್ತಾರ್ಕ್ಷೋ ಅರಿಷ್ಟನೇಮಿಃ. ಗಣೇಶಪ್ಪ, ವಿನಾಯಕ ಎಲ್ಲ ಶುಭ ಕಾರ್ಯನೂ ಹಿಂದಿಂದಲೇ ಶುರು ಮಾಡೋದು. ಹಂಗೆಯ ನನ್ನ ತಂಗಿ ಮದುವೆ, ಅದಕ್ಕೆ ಈ ಕಾರ್ಯನೂ ನಿನಗೆ ಪೂಜೆ ಮಾಡೋದ ಮೂಲಕ ಶುರು ಮಾಡ್ತಾ ಇದ್ದೀವಿ. ತಪ್ಪು ಒಪ್ಪು ಎಲ್ಲ ನಿಂದೆ ಅನ್ಮ್ಯಾಕೆ ನೀನೇ ಜೊತೆಗೆ ನಿಂತು ಈ ಮದುವೆನ ನಡೆಸ್ಕೊಡ್ಬೇಕಪ್ಪ. ಯಾವ ತಪ್ಪು ಯಾವುದೇ ವಿಘ್ನ ಇಲ್ದಂಗೆ ನೀನೇ ನಡೆಸ್ಕೊಡ್ಬೇಕು. ಕಾಪಾಡಪ್ಪ, ಕಾಪಾಡು. ರೀ, ನನ್ನಂತೂ ಪೂಜೆ ತವ ಶಿವು ಸೇರ್ಸಕ್ಕಿಲ್ಲ. ಮಕ್ಕಳೆಲ್ಲರೂ ಇದ್ದಾರೆ, ನೀವಾದ್ರೂ ಹೋಗ್ರಿ. ಆ ದೇವರಿಗೆ ಬೇಡ್ಕೊಳ್ಳಿ ನಮ್ಮ ಮಕ್ಳಿಗೆಲ್ಲ ಒಳ್ಳೇದಾಗ್ಲಿ ಅಂತ. ಹೋಗ್ರಿ. ಶಾರು, ಎಲ್ಲಿ ಹೆಣ್ಣನ್ನು ಗೌರವಿಸ್ತಾರೋ ಪೂಜಿಸ್ತಾರೋ ಅಲ್ಲಿ ದೇವ್ರು ನೆಲೆಸಿರ್ತಾನಂತೆ. ನಾನು ನಿನ್ನನ್ನು ಆರಾಧಿಸ್ತೀನಿ ಅಂದಮೇಲೆ ನನ್ನ ತಾವನು ದೇವ್ರು ಇರ್ತಾನೆ ಅಲ್ವಾ? ಬಾರು ಇವತ್ತು ನನ್ನ ತಂಗಿ ಮದುವೆ. ಈ ದಿನಕ್ಕೆ ಈ ಕ್ಷಣಕ್ಕೋಸ್ಕರ ನಾನು ಏಟೊಂದು ವರ್ಷದಿಂದ ಕಾದಿದ್ದೀನಿ. ಇವತ್ತು ನಾನು ಖುಷಿಯಾಗಿದ್ದೀನಿ. ನಾನು ಮಾತ್ರ ನನ್ನ ತಂಗಿರು ಖುಷಿಯಾಗಿದ್ದಾರೆ. ಅದಕ್ಕೆ ಇವತ್ತು ನನ್ನ ಮನ್ಸಿಗೆ ನೋವಾಗಂತದೇನು ಮಾಡಬೇಡಪ್ಪ. ನನ್ನ ತಮ್ಮಯ್ಯ ಅಂತೀನಿ. ಅಯ್ಯೋ, ಇಲ್ಲಿವರೆಗೂ ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀನಿ. ಅಮ್ಮ ಇಲ್ಲದೆ ನನ್ನ ಆದ್ನೇ ಮದುವೆ ಆಗಬಾರ್ದು. ಅವ್ರ ಹತ್ರದಲ್ಲೇ ಇದ್ದು ಎಲ್ಲ ಶಾಸ್ತ್ರದಲ್ಲೂ ಅಮ್ಮನ ಆಶೀರ್ವಾದ ರತ್ನನ್ ಸಿಗ್ತಾ ಇರಬೇಕು. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನ ನೀನೇ ಮಾಡ್ಕೊಡು. ಓಂ ಹಿರಣ್ಯಪಾತ್ರಂ ಮದೋ ಪೂರ್ಣಂ ದದಾತಿ ಮಧುವ್ಯೋ ಸಾಮೇತಿ ಏಕದಾ ಬ್ರಹ್ಮಣ ಉಪಹರತಿ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಾವ, ಇಲ್ಲಿವರೆಗೂ ನಾನು ನಿನ್ನ ಮಾತು ಕೇಳಿದ್ದೀನಿ ಅಂದಮೇಲೆ ಇವತ್ತು ನೀನು ನನ್ನ ಮಾತು ಕೇಳಲೇಬೇಕಲ್ವಾ? ಏನಿಲ್ಲ ಮಾವ, ಇವತ್ತು ಮದುವೆಲಿ ನಿನ್ನ ತಾಯಿ ಇದ್ದಾರೆ ಅನ್ನೋ ಕಾರಣಕ್ಕೆ ನೀನು ಸಿಟ್ಟು ಮಾಡ್ಕೊಳ್ಳೋದಾಗಲಿ ಬೇಜಾರು ಮಾಡ್ಕೊಳ್ಳೋದಾಗಲಿ ಪ್ಲೀಸ್ ಮಾಡಬೇಡ. ಈ ಮದುವೆ ಖುಷಿಯಾಗಿ ನಡಿಬೇಕು ಅಂತಂದರೆ ಮೊದಲು ನೀನು ಖುಷಿಯಾಗಿರಬೇಕು ಪ್ಲೀಸ್. ಹೇ ಪಾರು, ನೀ ಹೇಳಿದಕ್ಕೆ ನಾ ಯಾವ ತಾನೂ ಇಲ್ಲ ಅಂದಿದ್ದೀನ. ಆಯ್ತು, ನಾನಾಗ್ಲಿ ತಂಗಿರಾಗ್ಲಿ ಎಲ್ಲರೂ ಖುಷಿಯಾಗಿರ್ತೀವಿ. ಈ ಮದುವೆಗೆ ಯಾವ ತೊಂದರೆನೂ ಆಗ್ಬಾರ್ದು. ಆಟೆ ರತ್ನವ್ವ, ನಗ್ನಗ್ತಾ ಇರ್ಬಾರ್ದಾ? ಯಾಕವನಿಗೆ ಖುಷಿಯಾಗಿಲ್ವಾ? ಅಕ್ಕ ಖುಷಿಯಾಗೇ ಇದ್ದಾಳಣ್ಣ, ಆದ್ರೆ ತೋರ್ಸ್ಕೊತಿಲ್ಲ ಅಷ್ಟೇ. ಹೌದೇನವ್ವ? ಟೀಚರ್ ಅಮ್ಮನೇ ಈ ರೇಂಜಿಗೆ ಖುಷಿಯಾಗಿರ್ಬೇಕಾದ್ರೆ ಇನ್ ನಮ್ ಪರ್ಶು ಭಾವ ಕುಣ್ದಾಡ್ತಿರ್ತಾರೆ ಅನ್ಸುತ್ತೆ ಅಲ್ವಾ ಅಕ್ಕ? ಸರಿ ಸರಿ, ಆಯ್ತು, ನಡ್ರಿ ಹೋಗುವ. ಬರೋ ಬಾ. ಅತ್ತೆ ನೋಡಿದ್ರ, ನನ್ನ ಗಂಡ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೋತಾನೆ ಇರ್ತಾರೆ. ಅದರಿಂದ ನಿಮಗೂ ಒಳ್ಳೇದಾಗೋ ಹಾಗಾಯ್ತು. ಯಾಕೆ ಹೇಳಿ, ನಮ್ಮೆಲ್ಲರಲ್ಲೂ ನೀವೇ ಇದ್ದೀರಾ. ಅದಕ್ಕೆ ಸರಿ, ಬನ್ನಿ ಹೊರಡೋಣ.
ಮಾದಪ್ಪಣ್ಣ, ಊರಿನವ್ರಿಗೆಲ್ಲ ಅಂತ ಬಸ್ ಮಾಡಿಸಿದ್ದೀನಿ. ನೋಡ್ರಪ್ಪ, ಊರಿನಲ್ಲಿ ಯಾರು 2 ದಿವಸ ಒಲೆ ಹಚ್ಚೋ ಹಾಗಿಲ್ಲ. ಊಟ ತಿಂಡಿ ಎಲ್ಲ ಇಲ್ಲಯ್ಯ. ಇಡೀ ಊರ್ಗೂರೇ ಛತ್ರದಾಗೆ ಗಲ್ ಗಲ್ ಅಂತ ಓಡಾಡ್ತಿರ್ಬೇಕು. ಮಾದಪ್ಪಣ್ಣ, ನೀನೇ ಜವಾಬ್ದಾರಿ ತಗೊಂಡು ಊರಿನವ್ರನ್ನೆಲ್ಲ ಹೊರಡಿಸ್ಬೇಕು. ಆಯ್ತು ಯಜಮಾನ್ರೆ, ನೀವು ಮುಂದೆ ನಡ್ರಿ, ನಾ ಕರ್ಕ ಬರ್ತೀನಿ. ನಡೀರಿ, ಎಲ್ಲ ಬನ್ನಿ. ರೈಟ್ ರೈಟ್. ಓ ಅಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ನೋಡ್ರಣ್ಣ, ಇಂಥ ಮದ್ವೆ ಮುಂಚೆ ಎಲ್ಲಾದ್ರು ನೋಡಿದ್ರೇನಣ್ಣ? ವೈಭವದ ಮದ್ವೆ ಎಲ್ಲೂ ನೋಡ್ಲಿಲ್ಲ ಕಣ. ಎಲ್ಲೋ ಇರೋ ಅರಮನೆ ತುಂಡು ಮಾಡಿ ಇಲ್ಲಿ ತಂದಿಟ್ಟಂಗೈತೆ. ಇನ್ನು ಬೇಜಾನದೆ, ಹೋಗ್ ನೋಡಿ ನೋಡಿ. ಅಷ್ಟೇ ಅಲ್ಲ, ನೋಡಿ ಈ ಕಡೆಗೆ VIP ಪಾರ್ಕಿಂಗು, ಈ ಕಡೆಗೆ ಅತಿಥಿಗಳಿಗೆ ಪಾರ್ಕಿಂಗು. ಊರಿಂದ ಬಸ್ ಬಂದವಲ್ಲ, ಅದಕ್ಕೂ ಇನ್ನೊಂದು ಜಾಗ ಐತೇನೋ. ಬನ್ನಿ ಬನ್ನಿ ಅಣ್ಣ, ಬನ್ನಿ. ಏಯ್, ಇಲ್ಲಿಂದ ಮಂಟಪಕ್ಕೆ ಚಿಕ್ಕ ಗಾಡಿ ವ್ಯವಸ್ಥೆನೂ ಐತಲ್ಲ, ಅದನ್ನು ಹೇಳ. ನೀನೇ ಹೇಳ. ಸರಿ ಆಯ್ತು ಬಿಡು. ಈಗ ಬಂದ್ರೆ ಅಣ್ಣ, ಬನ್ನಿ ಬನ್ನಿ ಅಣ್ಣ. ಓಕೆ, ಯಾರೋ ಬಂದಂಗಾಯ್ತು, ನೋಡ್ಕೊಂಡ್ ಬರ್ತೀನಿ. ಇಲ್ಲ ನೀನ್ ಹೋಗು, ನಾನು ಬೇರೆ ಕೆಲಸ ನೋಡ್ಕೊಂಡ್ ಬರ್ತೀನಿ. ಅಪ್ಪ, ಪಾರಕ್ಕನ್ ಮದ್ವೆಲು ಇಂಥ ಡೆಕೋರೇಷನ್ ಇರ್ಲಿಲ್ಲ. ಅಪ್ಪಿ, ಇದು ವೀರಭದ್ರಯ್ಯರ್ ಗಂಡ್ ಮಗನ್ ಮದ್ವೆನ ಅವ್ರ ಅಂತಸ್ತಿಗೆ ತಕ್ಕಂತ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ತಾವ್ರೆ. ಇನ್ನು ಒಳಗಡೆಕ್ ನಡಿ, ಎಲ್ಲ ನೋಡುವಂತೆ. ಗಂಡು ಹೆಣ್ಣು ಅಂತ ನೀವೇ ಭೇದ ಮಾಡ್ಬಿಡ್ತೀರಾ ಅಲ್ವಾ? ಕರೆಕ್ಟ್ ಆಗಿ ಹೇಳ್ದೆ ಕಣಪ್ಪಯ್ಯ. ನಾನು ನಿಂತರನೆ ಗಂಡಸರು ಹೆಂಗಸರು ವ್ಯತ್ಯಾಸನೇ ಮಾಡಲ್ಲ. ಸರ್ವರಿಗೂ ಸಮ ಬಾಳು, ಎಲ್ಲರಿಗೂ ಸಮ ಪಾಲು. ಓಹೋ, ಮತ್ತೆ ಹೋಟೆಲ್ಗೆ ಹೋದಾಗ ಗಂಡಸರು ಟಾಯ್ಲೆಟ್ಗೆ ಯಾಕೆ ಹೋಗೋದು ತಾವು? ಹೆಂಗಸರು ಟೈರ್ಡ್ ಬರೋಕೆ ಯಾರ ಕಿತ್ತು ಹೋಗಂಗ್ ಹೊಡಿತಾರ, ಅದಕ್ಕೆ. ನೋಡಿ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆ ಶಿವು ಜೀವನ ನಾಶ ಮಾಡೋದಕ್ಕೆ ನನಗಿರೋ ಕೊನೆ ಅಸ್ತ್ರ ಅಂದರೆ ಈ ರತ್ನ. ಅರ್ಥ ಆಯ್ತಾ? ನಾನು ಅನ್ಕೊಂಡಂಗೆ ರತ್ನನ ಜೊತೆ ನಿನ್ನ ಮದುವೆ ಆದರೆ ಮಾತ್ರ ನಾನು ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಸಾಧ್ಯ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು. ದಣ್ಗಳೇ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ವ್ಯವಸ್ಥೆ ಕರೆಕ್ಟಾಗಿ ಆಗೈತೆ. ಛತ್ರಿ, ನಾನು ಈ ಊರಿನ ದೊರೆ. ಇವನು ಈ ದೊರೆ ಮಗ. ಇವನು ವಯಸ್ಸನ್ನು ನಾನು ಒಂಟಿ ಕಾಲ್ನಲ್ಲಿ ದಾಟಿ ಬಂದಿದ್ದೀನಿ. ಇವನು ಯಾರ್ಯಾರ ಜೊತೆ ಏನೇನು ಆಟ ಆಡಿದಾನೆ ಅನ್ನೋದನ್ನ ಯಾರೂ ಬಂದು ನನಗೆ ಹೇಳಬೇಕಾಗಿಲ್ಲ, ತಾನಾಗೆ ಗೊತ್ತಾಗುತ್ತೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ